Excel Techno School, ಗುರುವಾಯನಕೆರೆ, ವೇಣೂರು. Admission open now. ದೆಹಲಿಗೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಇದರ ಮಧ್ಯೆ ಹೊಸ ಚರ್ಚೆ ಇವತ್ತಿನಿಂದ ಆರಂಭ ಆಗಿದೆ. ಪವರ್ ಶೇರಿಂಗ್ ಫೈಟ್ ಮಧ್ಯೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ದಲಿತ ಸಿಎಂ ಚರ್ಚೆಗೆ ಹೊಸ ದಾಳವನ್ನ ಉರುಳಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕೆಎಚ್ ಮುನಿಯಪ್ಪ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಸಚಿವ ಪರಮೇಶ್ವರ್. ಮುನಿಯಪ್ಪ ಸಿಎಂ ಆದ್ರೆ ನನಗೂ ಸಂತೋಷ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಅಲ್ಲಿಗೆ ಸಿಎಂ ರೇಸ್ ನಲ್ಲಿ ಹೊಸ ಆಟವನ್ನ ಆರಂಭಿಸಿಬಿಟ್ರ ಪರಮೇಶ್ವರ್ ಅವರು. ಯಾಕಂದ್ರೆ ಮುನಿಯಪ್ಪ ಅವರ ಹೆಸರು ಎಲ್ಲಿ ಬರ್ತಾ ಇತ್ತು ಅಂದ್ರೆ, ಈಗೇನು ಬದಲಾವಣೆಯಾದಾಗ ಒಂದಿಷ್ಟು ಹಿರಿಯ ಸಚಿವರಿಗೆ ರೆಸ್ಟ್ ಕೊಡಬೇಕು ಅನ್ನೋದಿದೆಯಲ್ಲ, ಅಲ್ಲಿ ಮುನಿಯಪ್ಪ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಏಕಾಏಕಿ ಮುನಿಯಪ್ಪ ಅವರ ಹೆಸರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತಗೊಂಡ್ಬಿಟ್ರು. ಯಾವ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ, ಈ ಕ್ರಾಂತಿಯ ಚರ್ಚೆಯ ಸಂದರ್ಭದಲ್ಲಿ ದಲಿತ ಸಿಎಂ ಕೂಗನ್ನ ಮೊಳಗಿಸಿದ್ರು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಒಂದ್ ಕಡೆಗೆ ಮುನಿಯಪ್ಪ ಅವರ ಹೆಸರನ್ನ ಟಾಸ್ ಮಾಡಿದ್ರೆ ಪರಮೇಶ್ವರ್ ಅವರು, ತಮ್ಮ ಮನೆಯಿಂದ ಹೊರಗಡೆ ಬಂದಾಗ ಪಕ್ಷದ ಕಾರ್ಯಕರ್ತರು ಮುಂದಿನ ಸಿಎಂ ಪರಮೇಶ್ವರ್ ಅನ್ನುವಂತಹ ಕೂಗನ್ನ ಎಬ್ಬಿಸ್ಬಿಟ್ರು. ಮುಂದಿನ ಮುಖ್ಯಮಂತ್ರಿ ಶ್ರೀ ಅಣ್ಣನ್ಗೆ ಜೈ, ಅಣ್ಣನ್ಗೆ ಜೈ, ಸಾಹೇಬ್ರಿಗೆ ಜೈ. ನೋಡಿ, ಮುನಿಯಪ್ಪನವರು 7 ಬಾರಿ MP ಆದವರು. ಅವರು ಅದು MP 7 ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ. ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು. ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನು ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದ್ರೆ ನಾನು ಸಂತೋಷ ಪಡೋನೆ. ಯಾಕೆಂದ್ರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ. ಆದ್ರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ. ಯಾವ ವರ್ಗ ತುಳಿತಕ್ಕೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದ್ರೆ ಸಂತೋಷ ಪಡಕ್ಕಾಗಲ್ವ ನಾವು? ಅದರಿಂದ ಮುನಿಯಪ್ಪನವರು ಸಮರ್ಥರಿದ್ದಾರೆ. ನಾನು ಕೂಡ ಅವ್ರು ಆಗೋದಾದ್ರೆ ನಾನು ಸಂತೋಷ ಪಡ್ತೀನಿ. ರಾಜ್ಯ ರಾಜಕಾರಣದಲ್ಲಿ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕ್ರಾಂತಿ ಗೀತೆ ಮೊಳಗ್ತಾ ಇರುವಂತಹ ಸಂದರ್ಭದಲ್ಲಿ ಅಚ್ಚರಿಯ ದಾಳವನ್ನ ಉರುಳಿಸಿಬಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಅವರು ಕೊಟ್ಟಂತಹ ಹೇಳಿಕೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತಿನ ರಹಸ್ಯ ಏನು? ದಲಿತ ಸಿಎಂ ಚರ್ಚೆಯನ್ನ ಮುನ್ನೆಲೆಗೆ ತರೋಕೆ ಮುನಿಯಪ್ಪ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರ? ದಲಿತ ಸಿಎಂ ಅನ್ನುವಂತಹ ಚರ್ಚೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸದೇನಲ್ಲ. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ಯೋ ಆಗೆಲ್ಲ ದಲಿತ ಸಿಎಂ ಚರ್ಚೆ ಮುನ್ನೆಲೆಗೆ ಬಂದಿದೆ. ಕಳೆದ ಕೆಲ ತಿಂಗಳುಗಳ ಹಿಂದೆಯೂ ಆ ಹೆಸರು ಚರ್ಚೆಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಯಾರ್ಯಾರು ದಲಿತ ನಾಯಕರಿದ್ದಾರೋ ಕಾಂಗ್ರೆಸ್ನಲ್ಲಿ ಅವರೆಲ್ಲರ ಹೆಸರು ಮುಖ್ಯಮಂತ್ರಿ ಸ್ಥಾನಕ್ಕೆ ಸೌಂಡ್ ಮಾಡ್ತಾ ಇತ್ತು. ಆದ್ರೆ ಈಗ ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುನಿಯಪ್ಪ ಅವರ ಹೆಸರನ್ನ ತಗೊಂಡು ಬಂದಿದ್ದಾರೆ. ಮುನಿಯಪ್ಪ ಅವರ ಹೆಸರನ್ನ ಯಾಕೆ ಹೇಳಿದ್ರು? ನಾನಾಗ್ಲೇ ಹೇಳಿದೆ, ಮುನಿಯಪ್ಪ ಅವರ ಹೆಸರು ಎಲ್ಲಿ ಉಲ್ಲೇಖ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಒಂದಿಷ್ಟು ಹಿರಿಯ ಸಚಿವರಿಗೆ ರೆಸ್ಟ್ ಅನ್ನ ಕೊಟ್ಟು, ನಿವೃತ್ತಿಯನ್ನ ಕೊಟ್ಟು ಸಚಿವ ಸ್ಥಾನದಿಂದ ಹೊಸಬರಿಗೆ ಅವಕಾಶವನ್ನ ಕೊಡ್ಲಾಗತ್ತೆ ಅನ್ನುವಂತಹ ಚರ್ಚೆ ಇದೆಯಲ್ಲ, ಖುದ್ದು ಮುನಿಯಪ್ಪ ಅವರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸಚಿವ ಸ್ಥಾನವನ್ನ ಬಿಟ್ಟು ಕೊಡಬೇಕಾಗಬಹುದು ಅನ್ನುವಂತಹ ಅರ್ಥದಲ್ಲಿ ಮಾತುಗಳು ಬಂದಾಗ ಮುನಿಯಪ್ಪ ಅವರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಪರಮೇಶ್ವರ್ ಸೀದಾ ಮುನಿಯಪ್ಪರನ್ನ ಮುಖ್ಯಮಂತ್ರಿ ಸ್ಥಾನದ ರೇಸ್ಗೆ ತಂದು ನಿಲ್ಲಿಸಿದ್ದಾರೆ. ಯಾಕೆ ನಿಲ್ಲಿಸಿದ್ರು? ಡಿಕೆ ಶಿವಕುಮಾರ್ ಅವರ ಸುತ್ತ ವ್ಯೂಹವನ್ನ ಸೃಷ್ಟಿಸುವಂತಹ ಪ್ಲಾನ್ ಇದು. ಮೈಂಡ್ ಗೇಮ್ ಅನ್ನ ಮಾಡುವಂತಹ ಪ್ರಯತ್ನವನ್ನ, ಆಡುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳ್ಯ ಮಾಡ್ತಾ ಇದೆಯಾ? ಸಿದ್ದರಾಮಯ್ಯ ಅವರ ಪಾಳ್ಯ, ಸಿದ್ದರಾಮಯ್ಯ ಅವರ ಬಣ ಮಾಡ್ತಾ ಇದೆಯಾ? ಆ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಡೈಲ್ಯೂಟ್ ಮಾಡೋದು, ಅಂದ್ರೆ ದುರ್ಬಲ ಮಾಡೋದು, ಈ ರೀತಿಯಾದಂತಹ ವ್ಯೂಹಗಳ ಮಧ್ಯೆ ಅವರನ್ನ ಸಿಲುಕಿಸಿ ಹಾಕುವ ಮೂಲಕ ಅಂತಹ ಪ್ರಯತ್ನ ಸಿದ್ದರಾಮಯ್ಯ ಬಣದಿಂದ ಆಗ್ತಿದ್ಯಾ? ಪರಮೇಶ್ವರ್ ಅವರ ಮಾತು ನೋಡಿದ್ರೆ ಹಂಗೊಂದು ಅನುಮಾನ ಮೂಡುತ್ತೆ. ಮತ್ತು ಒಂದು ಪ್ರಶ್ನೆ ಇದೆ, ಸತೀಶ್ ಜಾರಕಿಹೊಳಿ ಜೊತೆ ಹಲವರು ರೇಸ್ ನಲ್ಲಿರುವಂತಹ ಸಂದೇಶಾನ ಇದು. ದಲಿತ ಸಿಎಂ ಅನ್ನುವಂತಹ ಚರ್ಚೆ ಬಂದಾಗ ಅಥವಾ ಸಮರ್ಥ ನಾಯಕರ ವಿಚಾರ ಬಂದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಟಾಸ್ ಮಾಡಿದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು. ಯಾಕೆ ಬರೇ ಸತೀಶ್ ಜಾರಕಿಹೊಳಿ? ಅವ್ರಕ್ಕಿಂತ ಸೀನಿಯರ್ ನಾನಿದ್ದೀನಲ್ವಾ ಡಾಕ್ಟರ್ ಜಿ ಪರಮೇಶ್ವರ್. ಅವರ ಉದ್ದೇಶ ಅದಾಗಿರಬಹುದು, ಅಥವಾ ಪರಮೇಶ್ವರ್ಗಿಂತ ಹಿರಿಯರ್ ಮುನಿಯಪ್ಪ ಅವರಿದ್ದಾರೆ, ಅವ್ರ ಹೆಸರು ಇರಬಹುದು. ಆ ಉದ್ದೇಶದಿಂದ ಆ ಹೆಸರನ್ನ ಟಾಸ್ ಮಾಡಿರಬಹುದು.
ಕೇವಲ ಸತೀಶ್ ಜಾರಕಿಹೊಳಿ ಮಾತ್ರ ಅಲ್ಲ, ನೀವು ದಲಿತ ನಾಯಕರ ಹೆಸರನ್ನ ಉಲ್ಲೇಖ ಮಾಡಿದಾಗ ಅಥವಾ ಸಮರ್ಥ ನಾಯಕರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಥವಾ ಮುಂದಿನ ನೇತೃತ್ವ ಅಂತ ನೀವು ಚರ್ಚೆ ಮಾಡಿದಾಗ ನಾವೆಲ್ಲರೂ ಕೂಡ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ಪರಮೇಶ್ವರ್ ಹೀಗೆ ಕೊಟ್ರ. ಇನ್ನು ಒಂದು ಪ್ರಶ್ನೆ ಮೂಡುತ್ತೆ, ದಲಿತ ದಾಳವನ್ನ ಉರುಳಿಸಿ ಪುನರ್ರಚನೆಯ ವೇಳೆ ಹೆಚ್ಚಿನ ಸ್ಥಾನಕ್ಕೆ ಪ್ಲಾನಾ? ನಾಯಕತ್ವ ಬದಲಾವಣೆ ಆಗಿಲ್ಲ ಅಂತಂದ್ರೂ ಸಂಪುಟ ಪುನರ್ರಚನೆಯಾಗೋದು ಫಿಕ್ಸ್ ಅನ್ನುವಂಥ ಮಾತಿದೆ. ಖುದ್ದು ಸಿದ್ದರಾಮಯ್ಯ ಅದನ್ನ 2-3 ಬಾರಿ ಕನ್ಫರ್ಮ್ ಮಾಡಿದ್ದಾರೆ. ಉಳಿದಂತೆ ಅವರ ಸಚಿವ ಸಂಪುಟದ ಹಲವು ಸದಸ್ಯರು ಈ ವಿಚಾರವಾಗಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ದಲಿತ ನಾಯಕರ ಹೆಸರನ್ನ ಟಾಸ್ ಮಾಡಿದ್ರೆ ಸಂಪುಟ ರಚನೆಯ ಸಂದರ್ಭದಲ್ಲಿ, ಪುನರ್ರಚನೆಯ ಸಂದರ್ಭದಲ್ಲಿ ಹೆಚ್ಚಿನ ಸ್ಥಾನಮಾನ, ಹೆಚ್ಚಿನ ಸಚಿವ ಸ್ಥಾನ ದಲಿತ ವರ್ಗಕ್ಕೆ ಸಿಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಇಂಥದ್ದೊಂದು ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆಯಾ? ಗೊತ್ತಿಲ್ಲ, ಇದ್ರೂ ಇರಬಹುದು. ಪರಮೇಶ್ವರ್ ಅವರ ಮಾತಿನ ಮರ್ಮ ಏನು ಅನ್ನೋದು ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನೂ ಒಂದು ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಆಪ್ತರಿಂದಲೇ ನಾಯಕತ್ವದ ಮಾತು ಪದೇ ಪದೇ ಬರ್ತಾ ಇರೋದು. ಕೇವಲ ಪರಮೇಶ್ವರ್ ಮಾತನಾಡಲಿಲ್ಲ, ಎಚ್.ಸಿ. ಮಹದೇವಪ್ಪ ಮಾತನಾಡಿದ್ರು, ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು, ಎಂ.ಬಿ. ಪಾಟೀಲ್ ಮಾತನಾಡಿದ್ರು. ಎಲ್ಲರೂ ಸಿದ್ದರಾಮಯ್ಯ ಆಪ್ತ ಬಣದ ನಾಯಕರು. ಇವರೆಲ್ಲರೂ ಪದೇ ಪದೇ ನಾಯಕತ್ವಕ್ಕೆ ಬೇರೆಯವರು ಅರ್ಹರಿದ್ದಾರೆ ಅನ್ನೋದನ್ನ ಒತ್ತಿ ಒತ್ತಿ ಹೇಳೋದಿದೆಯಲ್ಲ, ಇದರ ಹಿಂದೆ ಯಾರಿದ್ದಾರೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಈ ವಿಚಾರವಾಗಿ ಇವತ್ತು ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ ಬನ್ನಿ. ಈಗ ಪರಮೇಶ್ವರ್ ಹೇಳ್ತಿದ್ರೆ ಮುನಿಯಪ್ಪರು ಸಿಎಂ ಆಗಲಿ ಸಂತೋಷ ಅನ್ನುವಂಥ ಮಾತು ಹೇಳಿದ್ದಾರೆ. ಮತ್ತೆ ದಲಿತರಿಗೆ ಒಂದು ಅವಕಾಶ ಸಿಗಬೇಕು ಅನ್ನುವಂಥ ಕೂಗುಗಳು ಕೂಡ ಆಗಾಗ್ಗೆ ವ್ಯಕ್ತ ಆಗ್ತಿರುತ್ತೆ. ನೋಡಿ, ಇದಕ್ಕೆಲ್ಲ ಕಾಲವೇ ಉತ್ತರ ಹೇಳ್ತದೆ. ಈಗ ನಾ ಹೇಳಲಿಕ್ಕಾಗೋಲ್ಲ, ನಾ ಅದು ಅಥಾರಿಟಿನೂ ಅಲ್ಲ. ಸೊ ಕಾಲಕ್ಕೆ ಎಲ್ಲರೂ ಕಾಯಬೇಕಷ್ಟೆ. ಕಾಲ ಬರುವವರೆಗೆ ನಾವೆಲ್ಲ ವೇಟ್ ಮಾಡೋಣ. ಸೊ ರಾಜ್ಯದಲ್ಲಿ ಆ ರೀತಿ ಬದಲಾವಣೆ ಸನ್ನಿವೇಶ ಏನು ಇಲ್ಲ ಅಂತೀರಾ ಸರ್? ನಮ್ಮ ದೃಷ್ಟಿಯಿಂದ ಯಾವುದೇ ಇಲ್ಲ, ಬಂದಾಗ ನೋಡೋಣ, ಅದ್ರ ಬಗ್ಗೆ ಹೇಳ್ತೀವಿ. ಮತ್ತೆ ಈಗ ಅನಾವಶ್ಯಕ ಹೇಳೋದ್ರಾಗ ಅರ್ಥ ಇಲ್ಲ. ಈಗ ಪರಮೇಶ್ವರ್ ಹೇಳ್ತಿದ್ರೆ ಎಲ್ಲದಕ್ಕೂ ಕಾಲಾನೇ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿರೋದಂತೂ ಸತ್ಯ. ಅದನ್ನ ಖುದ್ದು ಪರಮೇಶ್ವರ್ ಅವರು ಮಾಡಿದ್ದಾರೆ. ಇಷ್ಟು ದಿನ ಶೋಷಣೆಗೆ ಒಳಗಾಗಿದ್ದು ಕೆಳವರ್ಗದಲ್ಲಿದ್ದಂತಹ ಒಂದು ವರ್ಗ, ಅದಕ್ಕೆ ಸಿಎಂ ಸ್ಥಾನ ಸಿಕ್ಕಿದ್ರೆ ಖುಷಿ ಪಡಬೇಕಲ್ಲ ನಾವು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ದಲಿತ ಸಮುದಾಯದಲ್ಲಿ ಹಲವು ನಾಯಕರು ಮುಖ್ಯಮಂತ್ರಿಗಳಾಗುವುದಕ್ಕೆ ಅರ್ಹರಿದ್ದಾರೆ ಅನ್ನುವಂತಹ ಸಂದೇಶವನ್ನ ಕೂಡ ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋಗಿರುವಂತಹ ಸಂದರ್ಭದಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಉಲ್ಲೇಖ ಮಾಡಿದಂತಹ ಕಾಲಘಟ್ಟದಲ್ಲೇ ಪರಮೇಶ್ವರ್ ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳು. ಇದೆಲ್ಲದರ ಮಧ್ಯೆ ಸಿಎಂ ಸ್ಥಾನಕ್ಕಾಗಿ ಚೌಕಾಬಾರ ನಡೀತಾ ಇದೆಯಾ? 4 ಜನ ನಾಯಕರು ಅವರು ತೆಗೆದುಕೊಳ್ತಾ ಇರುವಂತಹ ನಿಲುವು, ಅವರ ನಡೆ ನುಡಿಗಳು ಇಂಥದ್ದೊಂದು ಅನುಮಾನವನ್ನ ಮೂಡ್ತಾ ಇದೆ. ಯಾರ್ಯಾರು ಸಿಎಂ ಸ್ಥಾನಕ್ಕಾಗಿ ಚೌಕಾಬಾರ ಆಡ್ತಿದ್ದಾರೆ ಅಥವಾ ಅದಕ್ಕಾಗಿ ಪ್ರಯತ್ನ ಪಡ್ತಿದ್ದಾರೆ, ಆ ಸ್ಥಾನಕ್ಕಾಗಿ ಹೈಕಮಾಂಡ್ಗೆ ಸಂದೇಶ ಕಳುಹಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮೊದಲನೇದಾಗಿ ನೋ ಡೌಟ್ ಅದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಕೆಪಿಸಿಸಿಯ ಅಧ್ಯಕ್ಷರು ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸಿದ್ದರಾಮಯ್ಯ ಬಿಟ್ರೆ ಡಿ.ಕೆ. ಶಿವಕುಮಾರ್ ಅನ್ನುವಂಥ ರೀತಿನಲ್ಲಿ ತಮ್ಮ ಪೊಸಿಷನ್ನ ಸ್ಟ್ರಾಂಗ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಆಲ್ರೆಡಿ ಮಾಡಿದ್ದಾರೆ. ಅದಕ್ಕಾಗಿ ಶತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ತಮ್ಮ ಹೇಳಿಕೆಗಳ ಮೂಲಕ ಹೈಕಮಾಂಡ್ನ ಗಮನ ಸೆಳೆಯುವಂತಹ ಪ್ರಯತ್ನ, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ, ಅದೆಲ್ಲವೂ ಕೂಡ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಮತ್ತೋರ್ವ ನಾಯಕ ಯಾರು? ಸತೀಶ್ ಜಾರಕಿಹೊಳಿ. ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತಿನಿಂದ ಆರಂಭದಲ್ಲೂ ಇತ್ತು, ಸತೀಶ್ ಜಾರಕಿಹೊಳಿ ಅವರ ಹೆಸರು ಚರ್ಚೆಯಲ್ಲಿತ್ತು. ನಮ್ಮ ಸಮುದಾಯಕ್ಕೂ ಡಿಸಿಎಂ ಸ್ಥಾನ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ಮಾಡಿದ್ದವರು ಅವರು. 2028ಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕ್ಲೈಮ್ ಮಾಡ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದವರು ಕೂಡ ಅವರೇ. ಆದ್ರೆ ಅದಾದ ನಂತರ ಎಲ್ಲವೂ ಕೂಡ ತಣ್ಣಗಾಗಿತ್ತು. ಬಟ್ ಯಾವಾಗ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದ್ರು, ಆ ನಂತರದಲ್ಲಿ ಸಿಎಂ ಸ್ಥಾನಕ್ಕೆ ಬಹಳ ಪ್ರಬಲ ಆಕಾಂಕ್ಷಿಯಾಗಿ ಕಾಣಿಸ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಅವರ ಹೆಸರು ಕೂಡ ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಮತ್ತೊಬ್ಬ ನಾಯಕ ಯಾರು? ಕೆ.ಎಚ್. ಮುನಿಯಪ್ಪ. ಕೆ.ಎಚ್. ಮುನಿಯಪ್ಪ ದಲಿತ ಸಿಎಂ ಧ್ವನಿಯೊಂದಿಗೆ ಆ ಹೆಸರನ್ನ ಪ್ರಸ್ತಾಪ ಮಾಡುವಂತಹ ಕೆಲಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ದಾರೆ. ಚರ್ಚೆಯಲ್ಲಿ ಇಲ್ಲದೇ ಇದ್ದಂತಹ ಹೆಸರು. ಹಿರಿಯ ಸಚಿವರಿಗೆ ಅವರನ್ನ ಆ ಸಚಿವ ಸ್ಥಾನದಿಂದ ಬಿಡುಗಡೆಗೊಳಿಸಿ ಹೊಸಬರಿಗೆ ಅವಕಾಶ ಕೊಡಲಾಗತ್ತೆ ಅನ್ನುವಂತಹ ವಿಚಾರ ಚರ್ಚೆಯಲ್ಲಿತ್ತು. ಆದ್ರೆ ಎಲ್ಲೂ ಇಲ್ಲದ, ಅಂದ್ರೆ ಸಿಎಂ ರೇಸ್ನ ಆಟದಲ್ಲಿ ಎಲ್ಲೂ ಇಲ್ಲದ ಮುನಿಯಪ್ಪ ಅವರ ಹೆಸರನ್ನ ಇವತ್ತು ಮುನ್ನೆಲೆಗೆ ತರುವಂತಹ ಕೆಲಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ರು. ಮತ್ತೋರ್ವ ನಾಯಕ ಯಾರು?
ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಲವು ಬಾರಿ ತಮ್ಮ ಆಕಾಂಕ್ಷೆಯನ್ನ, ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ತಮ್ಮ ಅಭಿಲಾಷೆಯನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ. ಅವರ ಬೆಂಬಲಿಗರು ವ್ಯಕ್ತಪಡಿಸಿದ್ದಾರೆ. ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕೂಗು ಹಲವು ಸಂದರ್ಭಗಳಲ್ಲಿ ಮೊಳಗಿದೆ. ಇವತ್ತು ಕೂಡ ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ಹಾಗೆ ಅಭಿಮಾನಿಗಳು ಪರಮೇಶ್ವರ್ ಅವರ ಪರವಾಗಿ ಕೂಗನ್ನ ಹಾಕಿದ್ದಾರೆ. ಮುಂದಿನ ಸಿಎಂ ಅನ್ನುವಂತಹ ಕೂಗನ್ನ ಹಾಕಿದ್ದಾರೆ. ಈ ಚೌಕಾಬಾರದ ಮಧ್ಯೆ ಇರುವಂತಹ ಕುತೂಹಲ, ನವೆಂಬರ್ನಲ್ಲಿ ನಿಜಕ್ಕೂ ನಾಯಕತ್ವ ಬದಲಾವಣೆ ಆಗತ್ತಾ, ಅಥವಾ ಕೇವಲ ಸಂಪುಟ ಪುನರಚನೆಯಾಗತ್ತಾ, ಅಥವಾ ಏನೂ ಆಗೋದಿಲ್ವಾ? ಹೈಕಮಾಂಡ್ನ ನಿರ್ಧಾರ ಏನು, ಹೈಕಮಾಂಡ್ನ ನಿಲುವೇನು? ಇದು ಸದ್ಯಕ್ಕಿರುವಂತಹ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಬ್ರೇಕ್ನ ಬಳಿಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.